ಕಾಲ ಒಂದು ಪ್ರಬಲ ಕಪ್ಪು ಚಿರತೆ. ಅವನು ಕಾಡಿನ ನಾಯಕ. ರಾಜ ಒಂದು ಚಿಕ್ಕ ಚಿರತೆ ಮರಿ. ಅವನು ಕಾಲನ ಹಿಂದೆ ಓಡುತ್ತಾನೆ. ಕಾಲನು ಯಾವಾಗಲೂ ಶಾಂತ ಮತ್ತು ಗಮನಹರಿಸುತ್ತಿದ್ದ. ರಾಜನು ನಾಯಕನಾಗಲು ಬಯಸುತ್ತಾನೆ, ಆದರೆ ಅವನು ಅವಸರದಲ್ಲಿರುತ್ತಾನೆ. ನಾಯಕತ್ವ ಹೇಗೆ ಕಲಿತಿದ್ದೀರಿ ಎಂದು ರಾಜ ಕೇಳಿದ. ಕಾಲನು ನಗುತ್ತಾ, ನೋಡು ಮತ್ತು ಕೇಳು ಎಂದ. ಮರುದಿನ ರಾಜನು ತನ್ನದೇ ತಂಡವನ್ನು ಮಾಡಲು ನಿರ್ಧರಿಸಿದ. ಹೋಗು, ವೇಗವಾಗಿ ಓಡಿ ಎಂದು ರಾಜ ಗಟ್ಟಿಯಾಗಿ ಕೂಗಿದ. ಆದರೆ ಯಾರೂ ಅವನ ಮಾತನ್ನು ಕೇಳಲಿಲ್ಲ. ಅವರು ಓಡಿಹೋದರು. ರಾಜನು ಬೇಸರಗೊಂಡನು. ಏಕೆ ಅವರು ನನ್ನನ್ನು ಅನುಸರಿಸುವುದಿಲ್ಲ? ಮರದ ಮೇಲೆ ಮಲಗಿದ್ದ ಹೂಟ್ ಗೂಬೆ ನೋಡುತ್ತಿದ್ದ. ಹೂಟ್ ನಿಧಾನವಾಗಿ ಕೆಳಗೆ ಹಾರಿತು. ನೀನು ನಾಯಕನ ಧ್ವನಿಯನ್ನು ಬಳಸುತ್ತಿದ್ದೀಯಾ? ಹೂಟ್ ಕೇಳಿದರು. ರಾಜನು ನೀನು ನಾಯಕನ ಧ್ವನಿಯನ್ನು ಬಳಸುತ್ತಿದ್ದೀಯಾ? ಹೂಟ್ ಕೇಳಿದರು. ರಾಜನು ತನ್ನ ಧ್ವನಿ ಗಟ್ಟಿಯಾಗಿತ್ತು ಎಂದು ಹೇಳಿದ. ಹೂಟ್ ನಕ್ಕಿತು. ನಾಯಕತ್ವ ಕಿರುಚುವುದಲ್ಲ, ಕೇಳುವುದು. ನಿನ್ನ ಸುತ್ತಲಿರುವವರನ್ನು ನೀನು ಕೇಳುತ್ತಿದ್ದೀಯಾ? ಹೂಟ್ ಕೇಳಿದರು. ರಾಜನು ಯೋಚಿಸಿದ. ಅವನು ತನ್ನ ತಪ್ಪನ್ನು ಅರ್ಥಮಾಡಿಕೊಂಡನು. ಅಷ್ಟರಲ್ಲಿ ಕಾಲನು ಹಣ್ಣಿನ ಮರವನ್ನು ಕಂಡುಹಿಡಿದ. ನಾಯಕನಾಗಿ ಅವನು ತಾನೇ ಎಲ್ಲವನ್ನೂ ತೆಗೆದುಕೊಂಡಿರಲಿಲ್ಲ. ಅವನು ಮರ ಹತ್ತಿ ಹಣ್ಣುಗಳನ್ನು ಕೆಳಗೆ ಎಸೆದ. ಎಲ್ಲಾ ಪ್ರಾಣಿಗಳೂ ಸಂತೋಷದಿಂದ ಹಣ್ಣುಗಳನ್ನು ಸಂಗ್ರಹಿಸಿದವು. ಕಾಲನು ಯಾರಿಗೂ ಆದೇಶ ನೀಡಲಿಲ್ಲ. ಅವನು ಮಾರ್ಗದರ್ಶನ ನೀಡಿದ. ರಾಜನು ಕಾಲನ ಶಾಂತವಾದ ಕ್ರಿಯೆಯನ್ನು ನೋಡಿದ. ನಾಯಕತ್ವ ಸೇವೆಯಾಗಿದೆ, ಅಧಿಕಾರವಲ್ಲ ಎಂದು ಅವನು ಕಲಿತ. ರಾಜನು ಒಂದು ಗುಂಪು ಜಿಂಕೆಮರಿಗಳನ್ನು ನೋಡಿದ. ಅವನು ಗಟ್ಟಿಯಾಗಿ ಕಿರುಚಲಿಲ್ಲ. ಅವನು ಕೇಳಿದ. ರಾಜನು ಒಂದು ಗುಂಪು ಜಿಂಕೆಮರಿಗಳನ್ನು ನೋಡಿದ. ಅವನು ಗಟ್ಟಿಯಾಗಿ ಕಿರುಚಲಿಲ್ಲ. ಅವನು ಕೇಳಿದನು. ರಾಜನು ನಿಧಾನವಾಗಿ ಮುಳ್ಳುಗಳನ್ನು ಬದಿಗಿರಿಸಲು ಸಹಾಯ ಮಾಡಿದ. ಜಿಂಕೆ ಮರಿಗಳು ಸುರಕ್ಷಿತವಾಗಿ ದಾಟಿದವು. ಅವರು ಧನ್ಯವಾದ ಹೇಳಿದ್ದರು. ರಾಜನು ಹೆಮ್ಮೆಯಿಂದ ಕಾಲನ ಬಳಿ ಹೋದ. ನೀನು ನಿಜವಾದ ನಾಯಕನಾಗಲು ಪ್ರಾರಂಭಿಸಿದ್ದೀಯಾ ಎಂದು ಕಾಲ ಹೇಳಿದ.